Good morning, everyone. My name is Dr. K.V. Mahadev, also traditional Ayurveda, Ashtanga Yoga, acupuncture, acupressure, Panchakarma, physiotherapy, dietitian, also ಯೋಗ ಗುರು ಅಷ್ಟಾಂಗ ಯೋಗ ಗುರು ಕೆ ವಿ ಮಹಾದೇವ್. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಈ ಹ್ಯೂಮನ್ ಸೈಕಾಲಜಿ ಹೇಗೆ ಕೆಲಸ ಮಾಡ್ತದೆ, ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನ ಮನಸ್ಸುಗಳು ಯಾಕೆ ಹೀಗೆ ಚಂಚಲ ಆಗ್ತದೆ, ಅದಕ್ಕೆ ಕಾರಣ ಏನು, ಈ ಹ್ಯೂಮನ್ ಸೈಕಾಲಜಿ ಏನು ಹೇಳ್ತದೆ, ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ಅಥವಾ 1 or 2 days ಅವನ ಜೊತೆ ನಮ್ಮ ಒಂದು ಬಾಂಡಿಂಗ್ ಅಥವಾ ಒಡನಾಡಿ ಅಥವಾ ಫ್ರೆಂಡ್ಶಿಪ್ ಇದ್ದರೆ, ಅಥವಾ ನಮ್ಮ ಮುಂದೆ ಬಂದು ಒಂದು ಪೇಷಂಟ್ ಆಗಲಿ ಅಥವಾ ಇನ್ಯಾರು ಅನದರ್ ಪರ್ಸನ್ ಬಂದು ಕುಂತ್ಕೊಂಡ್ರೆ ಅವ್ರ ಸೈಕಾಲಜಿನ ನಾವು ಹೇಗೆ ಅರ್ಥ ಮಾಡ್ಕೋಬಹುದು, ಯಾಕೆ ಜನರು ಈ ಥರ ಆಗ್ತಿದ್ದಾರೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಉತ್ಸಾಹ, ಒಂದು ಎನರ್ಜಿ ಅಥವಾ ನಿಮಗೆ ಆ ಇಂಟ್ರೆಸ್ಟ್ ಇದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮಲ್ಲಿ ಎಲ್ಲ ತರಹದ ಕಾಯಿಲೆಗಳಿಗೆ, ಸಾವಿರಾರು ಥರದ ಕಾಯಿಲೆಗಳು ಏನಿದೆ, ಎಲ್ಲ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹ ಪೇಷಂಟ್ಗಳೇನಿದ್ದಾರೆ ಅವರ ಇಂಟರ್ವ್ಯೂ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ನಿಮಗೆ ಯಾವುದೇ ತರಹದ ಆರೋಗ್ಯ ಸಮಸ್ಯೆ ಇರಬಹುದು, ಅದು ಸ್ಕಿನ್ ಡಿಸೀಸ್, ಚರ್ಮ ರೋಗಗಳಿರಬಹುದು, ಅಥವಾ ಬೋನ್ ಡಿಸಾರ್ಡರ್ಸ್, ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳಿರಬಹುದು, ಅಥವಾ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಈ ಥರದ್ದು ಯಾವುದೇ ತರಹದ ಬೋನ್ ಫ್ರ್ಯಾಕ್ಚರ್ ಇರಬಹುದು. ಹಾಗೆ ನಿಮಗೆ ಯಾವುದೇ ತರಹದ್ದು ಬಿ ಪಿ, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸ್, ವೆರಿಕೋಸ್ ವೇನ್ಸ್, ಲಂಬರ್ ಸ್ಪಾಂಡಿಲೈಟಿಸ್, ಈಗ ಯಾವುದೇ ತರಹದ ಕಾಯಿಲೆಗಳಿದ್ರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಸಂಪರ್ಕಿಸಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಹಾಗೆ ಅಷ್ಟಾಂಗ ಯೋಗದಲ್ಲಿ ಇಂಟ್ರೆಸ್ಟ್ ಇರುವಂತಹವರು, ಪ್ರಾಣಾಯಾಮ, ಧ್ಯಾನ, ತಪಸ್ಸು, ಇದರಲ್ಲಿ ಇಂಟ್ರೆಸ್ಟ್ ಇರೋರು ಕೂಡ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮದು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳು ನಡೀತಾ ಇದೆ, ತಾವು ಕೂಡ ಜಾಯಿನ್ ಆಗಬಹುದು. ಸೊ ಅದೇ ರೀತಿ ನಮ್ಮದು ಒಂದು 6,000ಕ್ಕೂ ಅಧಿಕವಾಗಿ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಹಾಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಮ್ಮದು ವಿಡಿಯೋಗಳು ಸಿಗ್ತದೆ. ಅದರಲ್ಲಿ ಮುದ್ರಾಶಾಸ್ತ್ರ, ಮನೆಯಲ್ಲೇ ಮದ್ದು, ಅಂಗೈಯಲ್ಲೇ ಆರೋಗ್ಯ, ಹಾಗೆ ಪೇಷಂಟ್ಗಳನ್ನು ಇಂಟರ್ವ್ಯೂ ಮಾಡಿರುವಂತಹ ವಿಡಿಯೋಗಳು, ಹಾಗೆ ಅಷ್ಟಾಂಗ ಯೋಗದ ಬಗ್ಗೆ ಹಲವಾರು ವಿಡಿಯೋಗಳಿದೆ. ಇದೆಲ್ಲರ ಉಪಯೋಗ ನಿಮಗೆ ಸಿಗಬೇಕು ಅಂದರೆ, ಜೊತೆಗೆ ಇವಾಗ ಈ ಸೈಕಾಲಜಿ ಬಗ್ಗೆ, ಮಾನವನ ಮನಸ್ಸಾಸ್ತ್ರ, ಮನಸ್ಸಲ್ಲಿರುವಂತಹ ಶಾಸ್ತ್ರ ಹೇಗಿರ್ತದೆ, ಯಾಕೆ ಮನುಷ್ಯನ ಆ್ಯಟಿಟ್ಯೂಡು, ಬಿಹೇವಿಯರ್ಸು ಚೇಂಜ್ ಆಗ್ತಾ ಇರ್ತದೆ, ಯಾಕೆ ಮನುಷ್ಯ ಈಗ ಆಗ್ತಿದ್ದಾನೆ ನವೇಡೇಸ್, ಇದೆಲ್ಲದರ ಒಂದು ನಾಲೆಡ್ಜ್ ನಿಮಗೆ ಬೇಕು, ತಿಳ್ಕೋಬೇಕು ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ. ನೀವು ಹೀಗೆ ಮಾಡೋದ್ರಿಂದ ಫ್ಯೂಚರಲ್ಲಿ ಮಾಡುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಸಿಗ್ತದೆ ಅಂತ ಹೇಳ್ತಾ, ಜಸ್ಟು ಒಬ್ಬರು ಅವರು ಯೋಗ ಟೀಚರ್, ನಮ್ಮ ಥರನೇ ಅವರು ಯೋಗ ಇನ್ಸ್ಟ್ರಕ್ಚರ್ಸ್, ಅವರು ಯೋಗ ಗುರುಗಳೇ. ಸೊ ಯೋಗ ಟೀಚರ್ಸ್, ಯೋಗ ಗುರುಗಳು, ಅವರು ನನಗೆ ಇವತ್ತು ಬೆಳಗ್ಗೆ ಕ್ಲಾಸ್ಗೆ ಹೋದಾಗ ಹೇಳ್ತಾ ಇದ್ರು, ಅವ್ರದ್ದು ಫ್ಯಾಮಿಲಿ ಸ್ಟೋರಿ ಪೂರ್ತಿ ನನ್ನ ಹತ್ರ ಹೇಳಿದ್ರು. ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಗುರುಗಳೇ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ಒಂದು ಸೈಕಾಲಜಿ, ಮಾನವನ ಮನಸ್ಸಾಸ್ತ್ರ, ಮನಸ್ಸು ಏನು ಹೇಳ್ತಿದೆ, ಯಾಕೆ ಈ ಥರ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ, ಸೊ ಇದು ತಮಗೆಲ್ಲರಿಗೂ ಹೆಲ್ಪ್ ಆಗ್ತದೆ ಅನ್ನುವಂತಹ ಉದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ, ಸೊ ಜನರು ಚೇಂಜ್ ಆಗಲಿ, ಇವರ ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನೋಡಿ, ಅವರು ನಮ್ಮ ಯೋಗ ಗುರುಗಳು ಹೇಳಿದ್ದೇನೆಂದರೆ, ಅವರ ತಂದೆ ತಾಯಿಗೆ 7 ಜನ ಮಕ್ಕಳು. ಅದರಲ್ಲಿ ಮೊದಲನೆಯ ಮಗ ಬಂದು ಶಿವ ಅಥವಾ ಶಿವ ಅಂತೇಳಿ ತಿಳ್ಕೊಳ್ಳೋಣ, ಶಿವ ಅಂತ ಕರೀತಾರಂತೆ ಅವರು, ಶಿವ. ಈ ಶಿವನ ಜೊತೆ ಹುಟ್ಟಿದವರು 4 ಜನ ಹೆಣ್ಣು ಮಕ್ಕಳು, 2 ತಮ್ಮಂದಿರು, ಅಂದರೆ 4 ಜನ ಅಕ್ಕ ತಂಗಿಯರು, 2 ತಮ್ಮಂದಿರು.
ಈ ಮೊದಲನೇ ಮಗ ಮನೆಗೆ ದೊಡ್ಡ ಮಗ ಆಗಿರೋದ್ರಿಂದ ಈ ಶಿವನಿಗೆ ಮದುವೆ ಮಾಡಿದ್ರು. ಸೊ ಮದುವೆ ಆಗಾಗಲೇ ತುಂಬ ವರ್ಷಗಳಾಗೋಗಿದೆ ಅಂತೆ. ಅವ್ರಿಗೆ ಮೊಮ್ಮಕ್ಕಳು ಕೂಡ ಇದಾರಂತೆ. ಮೊಮ್ಮಕ್ಕಳು ಕೂಡ ಆಗಲೇ 30-40 ಇಯರ್ಸ್, ಸಾರಿ 18-20 ಇಯರ್ಸ್ ಮೊಮ್ಮಕ್ಕಳು ಕೂಡ ಇದ್ದಾರೆ. ಅಂದರೆ ಒಂದು 40-45 ವರ್ಷಗಳ ಹಿಂದೆ ಈ ಶಿವದು ಮದುವೆ ಆಗಿರೋದು. ಈ ಶಿವು ಮದುವೆ ಆದ ಮೇಲೆ 1 or 2 ಇಯರ್ಸ್ನಲ್ಲಿ ಮನೆಯಲ್ಲಿ ಏನೋ ಅವ್ರಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂತನೋ, ಈ 4 ಜನ ಅಕ್ಕ ತಂಗಿಯರು, ಅಪ್ಪ ಅಮ್ಮ, 2 ತಮ್ಮಂದಿರು, ಇವ್ರ ಜೊತೆ ಇರೋದಕ್ಕೆ ಅವ್ರಿಗೇನೋ ಸರಿ ಹೋಗಲಿಲ್ಲ ಅನಿಸ್ತದೆ. ಅವರು ಭಾಗ ತಗೊಂಡು, ಅಂದರೆ ಅವ್ರಿಗೆ ಏನು ಬರಬೇಕು ಸೇರ್ನ, ಅದನ್ನು ಸ್ವಲ್ಪ ಅವರ ಫಾದರ್ ಜೊತೆ, ಪೇರೆಂಟ್ಸ್ ಜೊತೆ ಫೈಟ್ ಮಾಡಿ ಬೇರೆ ಸೇರ್ ತಗೊಂಡ್ರು. ಇವರು ಸೇರ್ ತಗೊಂಡ ಮೇಲೆ ಬೇರೆ ಹೋದ್ರು, ಬೇರೆ ಮನೆ ಮಾಡ್ಕೊಂಡು ಹುಡ್ಕೊಂಡ್ರು. ಇವಾಗ ಸಬ್ಜೆಕ್ಟ್ ಬಂದ್ಬಿಡ್ತೀನಿ. ಆ ನಂತರದಲ್ಲಿ ಈ ಶಿವು ಸೇರ್ ತಗೊಂಡು ಹೋದಾಗ ಇವರು ಯಾರು ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ರು, ಈ 4 ಜನ ಹೆಣ್ಣು ಮಕ್ಕಳು, 2 ತಮ್ಮಂದಿರು ಇನ್ಕ್ಲೂಡ್ ಶಿವು ಮತ್ತು ಅವ್ರ ಪೇರೆಂಟ್ಸು, ಅವ್ರದ್ದು ಒಂದು 35-40 ಕುಂಟೆ ಆದರೆ 1 ಎಕರೆ ಅಂತ ಇಟ್ಕೊಳ್ಳೋಣ. ಆ 1 ಎಕರೆ ಜಮೀನು ಮೇಲೇ ಡಿಪೆಂಡ್ ಆಗಿದ್ರು. ಯಾಕೆಂದರೆ ಅದು ಒಂದು ಹಳ್ಳ ಮತ್ತು ನೀರಿನ ವ್ಯವಸ್ಥೆ ಚೆನ್ನಾಗಿದ್ದರಿಂದ ಆ ಜಮೀನಿನಲ್ಲಿ ನಾವು ಏನು ಬೇಕಾದರೂ ಬೆಳಿಬೋದು ಅಂತೇಳಿ ಅಲ್ಲಿ ಕಂಪ್ಲೀಟ್ ಅವರು 30-40-50 ಇಯರ್ಸು ಎಲ್ಲ ಇನ್ವೆಸ್ಟ್ಮೆಂಟ್ ಹಾಗೂ ಇಡೀ ಮನೆ ಜನೆಲ್ಲ ಆ ಲ್ಯಾಂಡ್ ಒಂದರ ಮೇಲೇ ಫೋಕಸ್ ಮಾಡಿ ಅಲ್ಲಿ ಏನು ಬೇಕು ಪ್ರತಿ ಒಂದನ್ನು, ಒಂದು ಓಪನ್ ವೆಲ್, ಒಂದು ಓಪನ್ ಬಾವಿ ತೋಡಿದ್ರು. ಅಲ್ಲಿ ಅವರು ಹೇಳ್ತಾ ಇದ್ರು, ಸೊ ತೆಂಗಿನ ಮರಗಳಿಂದ ಹಿಡಿದು ತೆಂಗಿನ ಮರ, ನುಗ್ಗೆ ಮರ, ಸೊ ಮತ್ತು ವೀಳ್ಯದೆಲೆ, ಕಾಫಿ ಗಿಡಗಳು, ಹೂವಿನ ಗಿಡಗಳು, ಪಪಾಯ, ಹಾಗೆ ಬಿದಿರು, ಮ್ಯಾಂಗೋ, ಸೊ ಎಲ್ಲ ಥರದ ಹೂವಿನ ಗಿಡಗಳು, ರಾಗಿ, ಜೋಳ, ಸೊ ಆಲ್ ವೆಜಿಟೇಬಲ್ಸ್, ಟೊಮೊಟೊ ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಮರಗಳು. ಸೊ ಒಂದು ಮನೆಗೆ, ಒಂದು ಸಂಸಾರಕ್ಕೆ ಏನೇನು ಬೇಕೋ, ನುಗ್ಗೆ ಮರಗಳು, ಸೀಬೆ ಮರಗಳು, ಅಂದರೆ ಹಣ್ಣಿನ ಮರಗಳು, ತೆಂಗಿನ ಮರಗಳು, ಹಾಗೆ ಒಂದು ಮನೆಗೆ, ಒಂದು ಸಂಸಾರಕ್ಕೆ ಏನೇನು ನೀಡಿದೆಯೋ ಗ್ರೋಸರಿ, ದವಸ ಧಾನ್ಯಗಳು, ಪ್ರತಿ ಒಂದನ್ನು ಕೂಡ ಅಲ್ಲೇ ಬೆಳೀತಾ ಇದ್ರಂತೆ. ಯಾಕೆಂದರೆ ಅಲ್ಲಿ ಓಪನ್ ವೆಲ್ ಇದ್ದಿದ್ದರಿಂದ, ಪಕ್ಕದಲ್ಲೇ ಹಳ್ಳ ಹರಿತಾ ಇದ್ರಿಂದ ನೀರಿನ ಅನುಕೂಲ ಚೆನ್ನಾಗಿದೆ ಅಂತ ಪ್ರತಿ ಒಂದನ್ನು ಅಲ್ಲೇ ಬೆಳೀತಾ ಇದ್ರು. ಇಡೀ ಫ್ಯಾಮಿಲಿ ಅದರ ಮೇಲೆ ಡಿಪೆಂಡ್ ಆಗಿತ್ತು. ಯಾವಾಗ ಇದು ಶಿವು ಮ್ಯಾರೇಜ್ ಆಗಿ 1 or 2 ಇಯರ್ಸಲ್ಲಿ ಅವರು ಆ ಪ್ರಾಪರ್ಟಿನ ಸೇರ್ ತಗೊಂಡು, ಅದು 1 ಎಕರೆ ಅಥವಾ 35 ಕುಂಟೆ 40 ಕುಂಟೆನೋ ಅದನ್ನು ಸೇರ್ ತಗೊಂಡು ಹೋಗ್ಬಿಟ್ರು. ಈ ಉಳಿದಂತಹ ಇವರ ತಂದೆ ತಾಯಿ 4 ಜನ ಹೆಣ್ಮಕ್ಳು, ಇವರಿಬ್ಬರು ತಮ್ಮಂದಿರಿಗೆ ಬೇರೆ ಕಡೆ ಏನು ಜಮೀನಿತ್ತು ಅದು ಕಾಡು ಜಮೀನು, ಅಂದರೆ ರೈನಿ ವಾಟರ್, ಮಳೆ ಬಿದ್ದರೆ ಉಂಟು, ಇಲ್ಲದೇ ಇರಲಿಲ್ಲ. ಹಾಗಾಗಿ ಇವರು ಸಂಸಾರ ಜೀವನ ತೂಗಿಸೋದು ತುಂಬ ದುಸ್ತರ ಆಗೋಯ್ತಂತೆ. ತುಂಬ ಬಡತನ, ಕಷ್ಟ, ತಿನ್ನೋದಕ್ಕಿಲ್ಲ, ಮತ್ತು ಸಂಪಾದನೆ ಇಲ್ಲ, ಅರ್ನಿಂಗ್ ಇಲ್ಲ, ಇದ್ದಿದ್ದನ್ನು ದೊಡ್ಡ ಮಗ ಶಿವು ಕೊಟ್ಟಾಯಿತು. ಹೀಗೆ ಅವ್ರಿಗೆ ತುಂಬ ಸಮಸ್ಯೆಗಳು ಬರ್ತದೆ. ಇವಾಗ ಆ ಸಬ್ಜೆಕ್ಟ್ ಬಿಟ್ಬಿಡೋಣ, ಅದು ತುಂಬ ದೊಡ್ಡದಾಗಿ ಹೇಳಿದ್ರು ಅವರು. ಸುಮಾರು ಒಂದು 3-4 ಅವರ್ಸ್ ಹೇಳೋದು. ಸೊ ಅವಾಗ ಪಾಪ ಅವ್ರು ಹೇಳ್ತಿರ್ತಾರೆ. ನೆಕ್ಸ್ಟ್ ಸಬ್ಜೆಕ್ಟು ಬರೋಣ. ಈ ಶಿವು ತಮ್ಮ ಒಬ್ಬರು ಈ ಯೋಗ ಗುರು ಅಂತ ಇದ್ರಲ್ಲ, ಅವರು ರೀಸೆಂಟಾಗಿ ಒಂದು 4 months ಎಗೋ, ಅಂದರೆ ಅವರೆಲ್ಲ ಜೀವನಗಳನ್ನ ಕಟ್ಕೊಳ್ಳೋದಕ್ಕೆ ಇದೇ ಬೆಂಗಳೂರು ಸಿಟಿಗೆ, ಅಂದರೆ ಶಿವನ 4 ಜೊತೆ ಹುಡುಕಂತಹ 4 ಜನ ಅಕ್ಕ ತಂಗಿಯರು, 2 ತಮ್ಮಂದಿರು, ಅಲ್ಲಿ ಜೀವನ ಮಾಡೋದಕ್ಕೆ ದುಸ್ತರ ಆಯಿತು, ಕಷ್ಟ ಆಯಿತು, ಯಾವುದೇ ಅರ್ನಿಂಗ್ ಇರಲಿಲ್ಲ. ಸೊ ಹಾಗಾಗಿ ಕಾಡು ಜಮೀನು, ಕಲ್ಲು ಜಮೀನು, ಅಲ್ಲಿ ಏನೂ ಇವ್ರ ಹತ್ರ ಬಂಡವಾಳ ಇರಲಿಲ್ಲ. ಸೊ ತಂದೆ ತಾಯಿಗೂ ವಯಸ್ಸಾಗಿತ್ತು, ಒಂದು ಹಳೆ ಮನೆ ಇತ್ತು. ಹಾಗಾಗಿ ಅವರು ಜೀವನ ಕಟ್ಕೋಬೇಕಲ್ಲ, ಬೆಂಗಳೂರು ಬಂದು ಸೇರಿಕೊಂಡು, ಅದರಲ್ಲಿ ಇನ್ಕ್ಲೂಡ್ ಈ ಯೋಗ ಗುರು ಒಬ್ಬರು. ಅವ್ರ ಹೆಸರು ಹೇಳೋದು ಬಿಡಿ ಸರ್ ಅಂತ ಹೇಳಿದರೆ, ಹಾಗಾಗಿ ಅವ್ರ ಹೆಸರು ಹೇಳ್ತಿಲ್ಲ. ಸೊ ಅಂದರೆ ನನ್ನ ಕಲಿನ್ಸ್ ಅವರು ಕೂಡ ಯೋಗ ಟೀಚರ್ಸು. ಅವರು ಯಾರು? ಈ ಶಿವು ತಮ್ಮ ಯೋಗ ಗುರು. ಸೊ ಈ ಯೋಗ ಗುರು ಅವರು ಸುಮಾರು ಅಲ್ಲಿ ಇದ್ದಂತಹ ಒಂದು ಹಳೆ ಮನೆಯೂ ಕೂಡ ಅವರ ಬ್ರದರ್ ಒಬ್ಬರು ಡಿಮಾಲಿಷ್ ಮಾಡಿ ಅದನ್ನು ನಾಶ ಮಾಡಿಬಿಟ್ರು. ಹಿರು ಜಮೀನೆಲ್ಲ ಕೈ ತಪ್ಪು ಹೋಗ್ತಾ ಇದೆ. ಹಾಗಾಗಿ ನಾವು ಇವಾಗ ಆಧ್ಯಾತ್ಮ ಚಿಂತಕರು, ಆಧ್ಯಾತ್ಮ ಸಾಧನೆಯಲ್ಲಿ ಇದ್ದೀನಿ. ಯಾರೋ ನಮ್ಮ ಯೋಗ ಗುರು ಹೇಳ್ತಾ ಇದ್ದಿದ್ದು ಸಾಧನೆ ಇದಾರವರು. ಹಾಗಾಗಿ ನನಗೆ
ಈ ಕೆಟ್ಟ ಸೊಸೈಟಿ, ಈ ಕೆಟ್ಟ ಜನಗಳಿಂದ, ಈ ದುಷ್ಟ ಜನಗಳಿಂದ ಸೊ ನೋಡಿ ನೋಡಿ ನನಗೆ ಬೇಸತ್ತೋಗಿದೆ. ಪ್ರತಿಯೊಬ್ಬರಲ್ಲೂ ಅಜ್ಞಾನದ ಕೊರತೆ ಇದೆ, ದುರಾಸೆ, ಸ್ವಾರ್ಥ. ಈ ಜನರಿಂದ ಸಂಪೂರ್ಣ ನಾವು ದೂರ ಹೋಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಊರಿನಲ್ಲಿ, ಅದು ಮಂಡ್ಯದ ಹತ್ರ ಒಂದು ಹಳ್ಳಿ ಅಂತೆ, ಆ ಹಳ್ಳಿ ಹತ್ರ ಏನೋ ಹೇಳಿದ್ರು ನನಗೆ ನೆನಪಿಲ್ಲ, ಅಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಮಠ ಕಟ್ಟಬೇಕು ಅನ್ನೋ ಉದ್ದೇಶದಿಂದ, ಅಂದರೆ ಮನೆ ಪ್ಲಸ್ ಮಠ, ಅದು ಮಠನೂ ಆಗಬೇಕು, ಇವ್ರು ಉಳ್ಕೊಳ್ಳೋದಕ್ಕೆ ಮನೆನೂ ಹೋಗಬೇಕು, ಆ ಥರ ಪ್ಲ್ಯಾನ್ ಮಾಡಿ ಒಂದು ಮನೆ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ರಂತೆ. ಇವಾಗ ಒಂದು 4 ಮಂತ್ಸ್ ಆಗೋ, 4 ತಿಂಗಳಿಂದ ಆ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿದ್ರೆ ಅಲ್ಲಿ ಅಲ್ಲಿ ಯಾರು ಅದನ್ನ ಮನೆ ಕಟ್ಟೋದಕ್ಕೆ ಬರ್ತಾರೆ, ಅಲ್ಲಿ ಲೇಬರ್ಗಳಿಗೆ ಒಂದು ಹಾರೆ ಬೇಕಾಗ್ತದೆ, ಪಿಕಾಸಿ ಬೇಕಾಗ್ತದೆ, ಒಂದು ಕೊಡ್ಲಿ ಬೇಕಾಗ್ತದೆ, ಒಂದು ಕುಡ್ಲು ಬೇಕಾಗ್ತದೆ, ಅಥವಾ ಒಂದು ಗುದ್ಲಿ ಬೇಕಾಗ್ತದೆ, ಅಥವಾ ಅವ್ರಿಗೆ ನೀರು ತಗೊಂಡು ಕೊಡೋದಕ್ಕೆ ಒಂದು ಲೋಟ, ಚೊಂಬು ಅಥವಾ ಬಿಂದಿಗೆಗಳು ಬೇಕಾಗ್ತಿರ್ತದೆ. ಸೊ ಈ ಥರದ್ದು ವಸ್ತುಗಳ ನೀಡಿರ್ತದೆ. ಜೊತೆಗೆ ಅವ್ರಿಗೆ ಲೇಬರ್ಗಳಿಗೆ ಏನಾದರೂ ಒಂದು ಕಾಫಿ ಟೀ ಮಾಡ್ಕೊಂಡು ಕೊಡೋದಕ್ಕೆ, ಸೊ ಅದನ್ನು ಹೋಟೆಲ್ ಬೇಕಾದ್ರೆ ತಂದ್ಕೊಡ್ಬೋದು, ಅದರದ್ದು ಅವಶ್ಯಕತೆ ಇಲ್ಲ ಅಂತ ಇಟ್ಕೊಳ್ಳಿ. ಅಲ್ಲೇನೋ ತುಂಬ ಹೋಟೆಲ್ಸ್ಗಳಿದೆ ಅಂತೆ, ಅವಶ್ಯಕತೆ ಇಲ್ಲ. ಮತ್ತು ಅಲ್ಲಿ ಇವಾಗ ಹೊರಗಡೆ ಅಲ್ಲಿ ಸಿಮೆಂಟನ್ನ ತಂದು ಹಾಕ್ತು ಅಂದರೆ, ಅಥವಾ ಸ್ಟೀಲ್ ತಂದಾಕ್ತು, ಸಿಮೆಂಟ್ ತಂದಾಕ್ತು, ಅಥವಾ ಅಲ್ಲಿ ಒಂದು ಡ್ರಮ್ಮು, ಅಂದರೆ ಪ್ಲಾಸ್ಟಿಕ್ ಡ್ರಮ್ಗಳು ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ, ಮತ್ತು ಆ ಬಿಂದಿಗೆಗಳು, ಬಕೆಟ್ಗಳು, ಮತ್ತು ಹಾರೆ, ಕೊಡ್ಲಿ, ಕುಡ್ಲು, ಈ ಥರ ಸಲಕರಣೆಗಳೇನಿರ್ತವೆ, ಈ ಥಿಂಗ್ಸ್ಗಳು, ಅದನ್ನು ಇಟ್ಕೊಳ್ಳೋದಕ್ಕೆ. ಸೊ ಈ ಶಿವು ಅವರ ಬ್ರದರ್ ಇದ್ರಲ್ಲ, ಅವ್ರು ಕೇಳಿದ್ರಂತೆ, ನಿಮ್ಮ ಮನೆ ಹೇಗಿದ್ರು ಒಂದು ಖಾಲಿ ಇದೆಯಲ್ಲ, ಈ ಶಿವು ಸಪ್ರೇಟ್ ಹೋದ್ಮೇಲೆ ಒಂದು ಮನೆ ಕಟ್ಕೊಂಡಿದ್ರು ಸಪ್ರೇಟಾಗಿ ಜಮೀನಲ್ಲಿ. ಸೊ ಅವ್ರ ಮಗಳು ಬಂದು ಗೀತಾ ಅಂತೇಳಿ, ಆಕೆ ಬೆಂಗಳೂರಿನಲ್ಲೇ ಇರೋದು ಮಗಳು. ಸೊ ಅಂದರೆ ಯೋಗ ಗುರು ಅವರ ಅಣ್ಣನ ಮಗಳು, ಬೆಂಗಳೂರಿನಲ್ಲೇ ಇರೋದು. ಈ ಮಗಳ ಹತ್ರನೇ ಬಂದು ಅವ್ರಿಗೆ ಏನೋ ಹೆಲ್ತ್ ಇಶ್ಯೂಸ್ ಇದೆ ಅಂತೇಳಿ ಅವ್ರ ಮಗಳ ಹತ್ರನೇ ಬಂದಿರೋದು. ಹಾಗಾಗಿ ನೀವು ಹೇಗಿದ್ರು ಊರಿನಲ್ಲಿ ಇಲ್ವಲ್ಲ, ಮನೆ ಖಾಲಿ ಇದೆ, ಸೊ ನಾವು ಸ್ವಲ್ಪ ಸಿಮೆಂಟನ್ನ ಮತ್ತು ಬೇರೆ ಏನಾದರೂ ಸ್ವಲ್ಪ ಇಟ್ಕೋಬೇಕಾಗ್ತದೆ. ನಾವು ಅಲ್ಲಿ ಯಾಕೆ ಬೇರೆಯವ್ರನ್ನ ಹೋಗಿ ನಾವು ಬೆಗ್ ಮಾಡಬೇಕು, ಕೇಳಬೇಕು? ಅಲ್ಲಿ ಊರಿಂದ ಹೊರಗಡೆ ಜಮೀನಲ್ಲಿ 1.5 ಕಿಲೋಮೀಟ್ರ್, ಆ ವಿಲೇಜಿಂದ 1.5 ಕಿಲೋಮೀಟ್ರ್ ದೂರದಲ್ಲಿರೋದ್ರಿಂದ ಅಲ್ಲಿ ಗಿಮೆಂಟ್ ಹಾಕಿದ್ರೆ ಸೊ ಅದು ಮಳೆ ಬಂದು ನೆನೆಯುವಂತಹ ಚಾನ್ಸಸ್ ಇರ್ತದೆ. ಅಥವಾ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಪಾಪ ಇವರು ಒಂದೊಂದು ರೂಪಿಗೆ, ಯೋಗ ಗುರುಗಳವ್ರಿಗೆ ಗೊತ್ತಿದೆ, ಇಡೀ ದೇಹವನ್ನು ದಂಡಿಸಿ 1 ರೂಪಾಯಿಗೆ ಹಗಲು ಬೆಳಗನ ಕಷ್ಟಪಡಬೇಕು. ಇಟ್ಸ್ ನಾಟ್ ಈಸಿ. ಒಬ್ಬರು ಯೋಗ ಟೀಚರ್ ಅಂದರೆ ಅದು ಆಧ್ಯಾತ್ಮ ಸಾಧನೆಯಲ್ಲಿ ಇರುವಂತಹ ಒಬ್ಬರು ಯೋಗ ಗುರುಗಳು, ಆನೆಸ್ಟ್ ಆಗಿರುವಂತಹವರು, ಧರ್ಮದ ಮಾರ್ಗದಲ್ಲಿ ನಡೆಯೋರು ಅಂದರೆ ಅವರು ಧರ್ಮವಾಗೇ ಒಂದೊಂದು ಪೈಸೆನೂ ಕೂಡ ಕೂಡಿಡಬೇಕು. ಹಾಗಾಗಿ ಕಷ್ಟಪಟ್ಟಿದ್ದು ದುಡ್ಡು ಅಲ್ಲಿ ಏನೋ ಈ ಥರ ಯಾರಾದರೂ ಸಿಮೆಂಟನ್ನು ಎತ್ಕೊಂಡು ಹೋಗ್ಬಿಟ್ರೆ, ಅಲ್ಲಿ ಇಟ್ಟಿರುವಂತಹ ಥಿಂಗ್ಸನ್ನು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅನ್ನೋ ಉದ್ದೇಶಕ್ಕೆ ಸೊ ಮೊದಲು ಈ ಶಿವು ಅವರ ಡಾಟರ್ ಅಂದರೆ ಮಗಳಿದ್ಲಲ್ಲ ಗೀತಾ, ಇವ್ರನ್ನ ಕೇಳಿದ್ರಂತೆ. ಸೊ ನೋಡಮ್ಮ, ಅಲ್ಲಿ ಸ್ವಲ್ಪ ಮನೆ ಹೇಗಿದ್ರು ಖಾಲಿ ಇದೆ. ಯಾಕೆಂದರೆ ಅವರು ಯೋಗ ಗುರುಗಳು ಹೇಳ್ತಾ ಇದ್ರು, ನೋಡಿ ನಾವು ಬೆಂಗಳೂರಿಗೆ ಬರುವಾಗ ನಮ್ದು ಏನು ಹಳೆ ಮನೆ ಇತ್ತು, ಆ ಹಳೆ ಮನೆಯಲ್ಲಿ ಇದು 4 ಜನ ಹೆಣ್ಣುಮಕ್ಕಳಿಗೆ, 2 ತಮ್ಮಂದಿರಿಗೆ, ಅಂದರೆ ಶಿವನ 4 ಜೊತೆ ಹುಡ್ತಂತಹ 4 ಜನ ಅಣ್ಣ ತಮ್ಮಂದಿರು, 2 ಅಣ್ಣ ತಮ್ಮಂದಿರು, 4 ಅಕ್ಕ ತಂಗಿರಿಗೆ ಎಲ್ಲ ಶೇರ್ ಮಾಡ್ಕೊಂಡ್ಬಿಟ್ರಂತೆ ಮನೆಯಲ್ಲಿರುವಂತಹ ವಸ್ತುಗಳೆಲ್ಲ. ಆವಾಗ ಈ ನಮ್ಮ ಯೋಗ ಗುರುಗಳಿದ್ರಲ್ಲ, ಇವ್ರಿಗೆ ಶಿವು ಅವಾಗ ಹೇಳ್ತಾ ಇದ್ರಂತೆ, ನಾನು ಸಪ್ರೇಟ್ ಆದಾಗ ನನಗೇನು ಸೊ ಅದು ವೆಸಲ್ಸ್ಗಳು ಕೊಡಲಿಲ್ಲ, ಪಾತ್ರೆ ಸಾಮಾನುಗಳು ಮತ್ತು ಅಗ್ರಿಕಲ್ಚರ್ದು ಏನು ಕೊಡಲಿಲ್ಲ, ನನಗೆ ಚೀಟ್ ಮಾಡಿಬಿಟ್ರು, ಹಾಗೆ ಹೀಗೆ ಅಂತ ಯಾವಾಗಲೂ ಕಂಪ್ಲೇಂಟ್ ಹೇಳ್ತಾನೆ ಇರ್ತಿದ್ರಂತೆ. ಅವರ ಇಂಟೆನ್ಷನ್ ಏನು ಅಂದರೆ, ಅವ್ರ ಪೇರೆಂಟ್ಸು, ಅವರ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಇಂಟೆನ್ಷನ್ನು, ನಮಗೆ ಜೀವನ ಮಾಡೋದಕ್ಕೆ ಇದ್ದಿದ್ದೊಂದು ಆಸ್ತಿ, ಅದರಲ್ಲಿ ತೆಂಗಿನ ಮರಗಳು ಬೆಳೆಸಿದ್ದೀವಿ, ಪ್ರತಿ ಒಂಥರದ್ದು, ಒಂದು ನೇರಳೆ ಮರ, ಮಾವಿನ ಮರ, ಸೊ ಮತ್ತು ಹಣ್ಣಿನ ಮರಗಳು, ಅಥವಾ ಬ್ಯಾಂಬೋ ಟ್ರೀಸು, ಮತ್ತು ಅಲ್ಲಿ ನೀರು ಚೆನ್ನಾಗಿದೆ, ಎಲ್ಲ ಅನುಕೂಲಗಳು, ಸುತ್ತ ಎಲ್ಲ ಅದನ್ನು ಬೇಲಿ ಹಾಕಿ ತುಂಬ ಪ್ರೊಟೆಕ್ಟ್ ಮಾಡಿ, ಎಲ್ಲದು ನಮ್ಮ ಇನ್ವೆಸ್ಟ್ಮೆಂಟು, ನಮ್ಮ ಶ್ರಮ ಎಲ್ಲ ಅಲ್ಲೇ ಹಾಕಿ ಈಗ ಅದು ಗ್ರೋತ್ ಆಗಿದೆ ಜಮೀನು, ಅಂಥದನ್ನು ಅವನು ಕೊಟ್ಬಿಟ್ರಿ. ಸೊ ಇವಾಗ ಒಂದಷ್ಟು ಮನೆ ಕಟ್ಕೊಳ್ಳೋ ಜಾಗನೂ ಕೊಟ್ಟಿದ್ದೀರಿ, ನಮಗೇನೂ ಇಲ್ಲ, ಯಾವುದೋ ಕಾಡು ಜಮೀನು, ಅದರಲ್ಲಿ ಏನೂ ವರ್ಷಕ್ಕೊಂದ್ಸರಿ ನೀವು ಮಳೆ ಬಿದ್ದರೂ ಅಲ್ಲಿ ಏನಾದರೂ ಹಾಕಿದ್ರೆ ಅದೂ ಬರೋದಿಲ್ಲ, ಊರಿಂದ ತುಂಬ ದೂರದಲ್ಲಿ 3-4 ಕಿಲೋಮೀಟರ್ ದೂರದಲ್ಲಿರುವಂತಹದ್ದು ಅಂತೇಳಿ ಜೀವನ ಕಟ್ಕೊಳ್ಳೋಕೆ ಅವರು ಬೆಂಗಳೂರು ಬಂದುಬಿಟ್ರು. ಸೊ ಆವಾಗ ಇನ್ನು ಅಲ್ಲಿ ಊರಿನಲ್ಲಿ ಇದ್ದರೆ ಸುಮ್ಮನೆ ಎಲ್ಲ ವೇಸ್ಟಾಗಿ ಮನೆ ಬಿದ್ದು ಹಾಳಾಗಿ ಹೋಗ್ತದೆ, ಅದ್ರ ಬದಲು ಏನೇನು ಬರ್ತದೋ ಶೇರ್ ಮಾಡ್ಕೋಬೇಕಲ್ಲ ಮನೇಲಿರುವಂತಹ ಸಾಮಾನುಗಳನ್ನು, ಪಾತ್ರೆ, ಪಡಗ, ಎಕ್ಸೆಟ್ರಾ ಮನೆಯಲ್ಲಿ ಏನೇನಿದೆಯೋ ಅದಷ್ಟನ್ನು ಇವರು 6 ಜನ ಮಕ್ಕಳು ಶೇರ್ ಮಾಡಿಕೊಂಡಾಗ ಸೊ ಇವರು ನಮ್ಮ ಯೋಗ ಗುರು ಹೇಳಿದ್ರಂತೆ, ಬೇಡ ಇದು ಮನೆ ಇಲ್ಲಿ ಶೇರ್ ಮಾಡ್ಕೊಂಡು ಎಲ್ಲ ಹೊರಟ್ಬಿಡ್ತಂದ್ರೆ ಈ ಮನೆ ಬಿದ್ದೋಗ್ತದೆ, ಹಾಳಾಗಿ ಹೋಗ್ತದೆ,
ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿದ್ದು ನಮ್ಮ ಹಿರಿಯರು ವಂಶಜರು ನಾವು ಎಲ್ಲ. ಹಾಗಾಗಿ ಈ ಮನೆ ಪಾಳ್ಗಡಗೋದು ಬೇಡ. ನೀವು ಯಾರು ಅದರಿಂದ ಅಲ್ಲಿ ಅವಶ್ಯಕತೆ ಇಲ್ಲ. ನಿಮಗೆ ನಾಲ್ಕು ಪಾತ್ರೆ ಅದು ಏನೇನೋ ಅಲ್ಲಿ ಏನು ಬರ್ತದೋ ಅದೆಲ್ಲ ತಗೊಂಡೋಗಿ ಅಲ್ಲಿ ನೀವು ಜೀವನ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲ ಇರಲಿ. ಸೊ ಆವಾಗ ಎಲ್ಲರೂ ಬಂದು ಹೋಗ್ತಿರೋಣ, ಒಬ್ಬೊಬ್ಬರು 1 ಮಂತ್ಸು 2 ಮಂತ್ಸು 3 ಮಂತ್ಸ್ಗೆ ಬಂದು ಹೋಗ್ತಿರೋಣ ಅಂತ. ಬಟ್ ಇವ್ರು ಯಾರು ಕೇಳುವಂತಹ ಮನಸ್ಥಿತಿನಲ್ಲಿ ಇರಲಿಲ್ಲ. ಸೊ ಭಾಗ ಮಾಡಿಕೊಂಡ್ರು. ಆವಾಗ ಇವರು ಯೋಗ ಗುರು ಹೇಳಿದ್ರಂತೆ, ನನಗೆ ಇದರ ಅವಶ್ಯಕತೆ ಏನಿಲ್ಲ. ಅಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಬಾಡಿಗೆ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇವೆಲ್ಲ ಎಲ್ಲಿ ತಗೊಂಡೋಗಿ ತುಂಬ್ಕೊಳ್ಳೋದು ಅಂತೇಳಿ ಈ ಶಿವು ಯಾವಾಗಲೂ ಹೇಳ್ತಿದ್ರಲ್ಲ ಇವ್ರಿಗೆ, ಅವ್ರ ಅಣ್ಣ ಬ್ರದರು ಅಂದರೆ ಹೆಲ್ಡರ್ ಬ್ರದರು, ಅವ್ರಿಗೆ ಕೀ ಸಮೇತ ಕೊಟ್ಬಿಟ್ರಂತೆ ಇವರು. ನೋಡಪ್ಪ, ನನಗೆ ನನ್ನ ಶೇರ್ ಏನು ಬಂದಿದೆ ಅದೆಲ್ಲ ನಿನಗೆ ಕೊಟ್ಬಿಡ್ತೀನಿ. ನೀನು ಯಾವಾಗಲೂ ನಮ್ಮ ತಂದೆ ಏನೋ ಕೊಡಲಿಲ್ಲ ನನ್ನ ಸೇರಾದಾಗ ಅಂತ ಹೇಳ್ತಾ ಇರ್ತಿದ್ದಿ, ಎಲ್ಲ ಕೊಟ್ಬಿಟ್ರಂತೆ. ಸೊ ಇವರೇ ತಗೊಂಡೋಗಿ ಕೊಟ್ಬಿಟ್ಟಿದ್ದಾರೆ. ಜೊತೆಗೆ ಇನ್ನು ಅಳದುಳಿದಂತಹ ಏನು ಅಗ್ರಿಕಲ್ಚರ್ ಥಿಂಗ್ಸ್ ಇದ್ದೋ ಅದನ್ನು ಯೂಸ್ ಮಾಡ್ಕೊಪ್ಪ ಅಂತೇಳಿ ಪೂರ್ತಿ ಮನೇನೇ ಅವ್ರ ಹ್ಯಾಂಡ್ ಅವ್ರಿಗೆ, ನೀನು ಏನು ಬೇಕೋ ತಗೋ, ನೀನು ಏನು ಬೇಕೋ ಬಳಸ್ಕೊ. ಏಕೆಂದ್ರೆ ಮನೆಯಲ್ಲಿ ಯಾರೂ ಇರೋದಿಲ್ಲ, ಯಾರೋ ಬೇರೆಯವ್ರು ತಿನ್ಕೊಂಡು ಹೋಗೋದು, ನಿನ್ಗೇನು ಬೇಕೋ ಯೂಸ್ ಮಾಡುತ್ತೀನಿ. ಅದ್ರ ಜೊತೆಗೆ ಅವ್ರ ಮಗಳಿಗೆ ಅದು ಚಿಕ್ಕ ಹುಡುಗಿಯಾಗಿದ್ದಾಗ ಇವರು ಯೋಗ ಗುರು ಅವರೆಲ್ಲ ಜೊತೆಯಲ್ಲಿ ಇದ್ದಾಗ ಅವ್ರ ಅಣ್ಣ ಡಿವೈಡ್ ಆದಾಗ ಅವ್ರ ಮಗಳಿಗೆ ವಿದ್ಯೆ ಕಲಿಸೋದಕ್ಕೂ ಕೂಡ ಇವರು ಒಡೆದು ಬಡದು ಪಾಪ ಹುಡುಗಿಗೆ ವಿದ್ಯೆನೂ ಕಲಿಸಿದ್ದಾರೆ. ಮತ್ತು ಅವ್ರು ಏನಾದರೂ ಬೆಂಗಳೂರು ಕಡೆ ಬಂದರೆ ಅವ್ರದ್ದು ಹಸು ಕರುಗಳು ನೋಡ್ಕೊಳ್ಳೋದು, ಅವ್ರದ್ದು ಲ್ಯಾಂಡ್ ನೋಡ್ಕೊಳ್ಳೋದು, ಅಥವಾ ಮನೆ ನೋಡ್ಕೊಳ್ಳೋದು, ಅವ್ರು ಬರೋ ತನಕ ಆ ಮೇಕೆಗಳು ಸಾಕಿದ್ರಂತೆ ಅದನ್ನು ನೋಡ್ಕೊಳ್ಳೋದು, ಈ ಥರದ್ದು ಏನೋ ಅವ್ರ ಕೈಲಿ ಆಗಿದ್ದಂತಹ ಸಣ್ಣ ಪುಟ್ಟ ಸಹಾಯಗಳನ್ನು ಕೂಡ ಅವ್ರ ಅಣ್ಣನಿಗೆ ಮಾಡ್ತಾ ಬಂದಿದ್ದಾರೆ. ಆ ನಂತರದಲ್ಲಿ ಅವ್ರಿಗೆ ಬಂದಂತಹ ಏನು ಅಲ್ಪ ಸ್ವಲ್ಪ, ಅದು 1 ರೂಪಾಯಿದೋ 50 ಪೈಸದೋ ಏನೋ ಅವ್ರು ಕೊಡಬೇಕು ಅನ್ನಿಸ್ತು, ಕೊಟ್ಟರು. ಬಟ್ ಅವರು ಅವಾಗ ಕೀನೇ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಮತ್ತು ಅವರು ಇವರ ಮನೆ ಕಟ್ಟಿದಾರಲ್ಲ ಅವ್ರ ಶಿವ ಅಣ್ಣ ಮೇಲ್ಗಡೆ, ಅಲ್ಲಿ ಪಕ್ಕದಲ್ಲಿ ಸೊ ಈ ಬ್ರಿಕ್ಸ್ಗಳು ಕಲ್ಲಿರ್ತದೆ ನೋಡಿ, ಬ್ರಿಕ್ಸ್ಗಳು ಮನೆ ಕಟ್ಟೋದಕ್ಕೆ, ಆ ಬ್ರಿಕ್ಸ್ಗಳು ಬೇರೆ ಥಿಂಗ್ಸು ಎಲ್ಲವನ್ನ ತಗೊಂಡು ಅಲ್ಲಿ ಅವ್ರು ಹಾಕಿದ್ರಂತೆ. ಅದೆಲ್ಲನೂ ಕೂಡ ಇವ್ರ ಅಣ್ಣನೇ ಬಳಸ್ಕೊಂಡ್ರಂತೆ. ಅವ್ರ ಮನೆ ಕಟ್ಟಬೇಕಾದ್ರೆ ಅವ್ರ ಪಾಯ ಭದ್ರ ಮಾಡ್ಕೋಬೇಕು, ಗೋಡೆ ಭದ್ರ ಮಾಡ್ಕೋಬೇಕು ಅಂತ ಎಲ್ಲ ಇವ್ರು ಬೆಂಗಳೂರು ಬಂದಮೇಲೆ ಯೋಗ ಗುರುವರು ಅಲ್ಲಿ ಏನೇನಿದೆಯೋ ಎಲ್ಲ ತಗೊಂಡು ಬಂದು ಇವ್ರಿಗೆ ಮಾಡಿಕೊಂಡು ಆ ಮನೆ ಕಟ್ಟೋದಕ್ಕೆ ಅವ್ರ ಹಿಂದೆ ಗುಂಡಿ ತೋಡಿದಿರಲ್ಲ, ಇವ್ರ ಜಮೀನು ಮಣ್ಣನ್ನೇ ತಗೊಂಡು ಎಲ್ಲ ಆ ಗುಂಡಿನೂ ಮುಚ್ಕೊಂಡು, ಅಂದರೆ ಅವರು ಇವ್ರನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಯೋಗ ಗುರುಗಳನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ. ಮತ್ತು ಅವ್ರ ಪಕ್ಕದಲ್ಲಿದ್ದಂತಹ ಜಮೀನು ಯೂಸ್ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಒಂದು ತೆಂಗಿನ ಮರ ಇತ್ತು, ಅದರಲ್ಲಿ ಬಿದ್ದಂತಹ ಸೊ ಎಳ್ನೀರಾಗಲಿ ತೆಂಗಿನಕಾಯಿ ಆಗಲಿ ಅದೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಹೀಗೆ ಇವ್ರಿಗೆ ಈಗ ನಮ್ಮ ಗುರುಗಳಿಗೆ ಏನಪ್ಪ ಅಂದರೆ ಅವ್ರಿಗೆ ಚಿಂತೆ ಏನು ಬಂದಿದ್ದು ಅಂದರೆ, ಮನುಷ್ಯ ಯಾಕೆ ಹಿಂಗೆ ಬದಲಾಗ್ತಾನೆ, ಇವಾಗ ಪಾಯಿಂಟ್ ಬಂದ್ಬಿಡೋಣ. ಸೊ ಇವಾಗ ಇವ್ರು ಏನಲ್ಲಿ ಮನೆ ಮಠ ಕಟ್ತಿದ್ದಾರೆ ಅಂದರೆ ಯೋಗ ಗುರುಗಳು ದೂರದಲ್ಲಿ ಊರಿಂದ ಹೊರಗಡೆ, ಅಲ್ಲಿ ಅವರು ಥಿಂಗ್ಸ್ಗಳನ್ನು ಹಾಕೊಳ್ಳೋದಕ್ಕೆ ಕೀ ಕೊಡು ಅಂತ ಕೇಳಿದ್ರೆ ಯಾರೋ ಶಿವು ಮಗಳು ಗೀತಾ ಸೊ ಅಪ್ಪನ್ನ ಕೇಳಬೇಕು ಅಂತ ರೀಸನ್ ಅಂತೆ. ಸರಿ ನಮ್ಮ ಸಾಯಂಕಾಲ ಮನೆಗೆ ಹೋದ್ಮೇಲೆ ಕಾಲ್ ಮಾಡು, ಕೇಳಮ್ಮ, ಸ್ವಲ್ಪ ನಮ್ಗೆ ತೊಂದರೆ ಆಗ್ತಾ ಇದೆ ಅಲ್ಲಿ, ಇಲ್ಲಿಂದ ಹೆಂಗೋ ನಮ್ಮ ಮನೆ ಅಲ್ವಾ ಅದು, ಬೇರೆಯವ್ರನ್ನ ಯಾಕೆ ಕೇಳಬೇಕು, ಊರಲ್ಲಿ ಕೇಳಿದ್ರೆ ಯಾರು ಅಲ್ಲಿ ಹೆಲ್ಪ್ ಮಾಡೋದಿಲ್ಲ, ಹೆಲ್ಪಿಂಗ್ ನೇಚರ್ ಇಲ್ಲ, ನಮ್ಮ ಮನೆ ಬಿಟ್ಕೊಂಡು ಬೇರೆಲ್ಲ ಹೇಗೆ ಕೇಳಬೇಕು, ಕೇಳಿ ನೋಡಮ್ಮ ಅಂದರೆ ಸಾಯಂಕಾಲ ಮತ್ತೆ ಕಾಲ್ ಮಾಡಿಲ್ಲ, ಇವರೇ ಯೋಗ ಗುರುವನ್ನೇ ಕಾಲ್ ಮಾಡಿದ್ದಾರೆ. ಆಕೆ ಹೇಳಿದಾಳೆ, ಸರಿ ಚಿಕ್ಕಪ್ಪ, ಇನ್ನೊಂದು 1 ವೀಕ್ನಲ್ಲಿ ಅಪ್ಪ ಅಮ್ಮನೇ ಅಲ್ಲಿ ಊರಿಗೆ ಬರ್ತಾರೆ, ಸೊ ಆವಾಗ ನೀವು ಅದೇನು ಬೇಕೋ ಅಲ್ಲಿ ಇಟ್ಕೊಳ್ಳಿ ಅಂತೇಳಿ. ಆ ಮಗಳು ಮಾತಾಡುವಾಗ ಅವ್ರ ತಂದೆ ಶಿವು ಹಿಂದ್ಗಡೆನೆ ಮಾತಾಡ್ತಾ ಇದ್ದೆ ಯೋಗ ಗುರುಗಳು ಕಿವಿ ಬಿದ್ದಿದೆ. ಹಾಗೆ ಹೀಗೆ ಅಲ್ಲಿ ಏನಾದರೂ ಇಟ್ಕೊಂಡ್ಬಿಟ್ರೆ ಸೊ ಎಲ್ಲ ಹಾಳಾಗೋಗ್ತದೆ, ಎಲ್ಲ ಗಲೀಜಾಗ್ತದೆ. ಸೊ ಏಕೆಂದರೆ ಅಲ್ಲಿ ಅವ್ರು ವಾಸವಾಗಿಲ್ಲ. ಮತ್ತು ಅವ್ರಿಗೆ ಅದು ಕೆಲವೊಂದೆಲ್ಲ ಅವರು ಹೇಳಬಾರ್ದು ಗುರುಗಳೇ, ಅದೆಲ್ಲ ಕೆಲವೊಂದೆಲ್ಲ ಹೇಳಬೇಡಿ ಅಂತ ಹೇಳಿದ್ರು, ಹಾಗಾಗಿ ಹೇಳೋದಿಲ್ಲ ನಾನು. ಇವರಿಂದ ತುಂಬ ಅವ್ರಿಗೆ ಹೆಲ್ಪ್ ಆಗಿದೆ, ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟಾಗಿದೆ. ಅಷ್ಟೆಲ್ಲ ಹೆಲ್ಪ್ ತಗೊಂಡು ಇವರು ಮನೆ ಕಟ್ಟಬೇಕಾದ್ರೆ ಅಥವಾ ಒಂದು ಮಠ ಕಟ್ಟಬೇಕಾದ್ರೆ ಒಂದು ಮನೆ ಕೀ ಕೊಡುವಲ್ಲಿ ಯಾರು ವಾಸವಾಗಿಲ್ವಲ್ಲ, ಖಾಲಿ ಇದೆ, ಸ್ವಲ್ಪ ಸಿಮೆಂಟು ಅಥವಾ ಏನೋ ಅಲ್ಲಿ ಹಾರೆ ಗುದ್ಲಿ ಇನ್ನೇನೋ ಒಂದು ಇಟ್ಕೊಳ್ಳೋದು ಅಥವಾ ಆ ಡ್ರಮ್ಮು ಬಕೆಟ್ಗಳನ್ನ ಇಟ್ಕೊಳ್ಳೋದು ಹೆಲ್ಪ್ ಆಗ್ತದೆ ಅಂತಂದರೆ, ಈ ಮನುಷ್ಯ ಹಿಂದ್ಗಡೆಯಿಂದ ಏನೋ ಗುಣ ಅಂತೇಳಿ ಮಾತಾಡ್ತಾಯಿದ್ರು. ಸೊ ಏನೇನೋ ಹಿಂದ್ಗಡೆ ಎಲ್ಲ ಮಾತಾಡ್ತಾಯಿದ್ರು. ಆ ಮನುಷ್ಯನಿಗೆ ಕೊಡುವಂತಹ ಮನಸ್ಸೇ ಇರಲಿಲ್ಲ. ಕೊನೆಗೆ 1 ವೀಕ್ ಅಂತ ಟೈಮ್ ಕೊಟ್ಟು, 1 ವೀಕಲ್ಲ, ಈಗ ಆಲ್ರೆಡಿ ಇವರು ಯೋಗ ಗುರುಗಳ ಆ ಮನೆ ಮಠ ಮೌಲ್ಡಿಂಗ್ ಲೆವೆಲ್ ಹೋಗಿದೆ, ಮೌಲ್ಡ್ ಇವತ್ತು ಆಗ್ತಾ ಇದ್ದಾರೆ ಗುರುಗಳೇ ಅಂತ ಹೇಳಿದ್ರು. ಇವಾಗಲೂ ಕೂಡ ಅವರು 4 ತಿಂಗಳಾಗಿದೆ, ಸೊ ಕೀ ಕೊಡಲೇ ಇಲ್ಲ ಅಂತೆ. ಯಾಕೆ ಹೀಗೆ? ಮತ್ತು ಅವರ ಮಗಳು ಇವಾಗ ರೀಸೆಂಟಾಗಿ ಅಂದರೆ ಗೀತಾ ಅನ್ನೋ ಹುಡುಗಿ ಇವಾಗ 2 ಡೇಸ್ ಎಗೋ ಫೋನ್ ಮಾಡಿ ಈ ನಮ್ಮ ಯೋಗ ಗುರುಗಳನ್ನು ಕೇಳ್ತಾ ಇದ್ದಂತೆ, ಅಂಕಲ್ ನೀವು ಹೇಗಿದ್ರು ಅಲ್ಲಿ ಮನೆನೋ ಮಠನೋ ಕಟ್ಕೋತಾ ಇದ್ದೀರಿ, ನಮ್ಮ ಮನೆ ಪಕ್ಕದಲ್ಲಿ ನಿಮ್ಮದು ಜಮೀನು ಇದೆಯಲ್ಲ, ಆ ಜಮೀನನ್ನು ನನಗೆ ಕೊಟ್ಟುಬಿಡಿ.
ನೋಡಿ, ಮನುಷ್ಯನ ಒಂದು ಮನಸ್ಥಿತಿಗಳು, ಈ ಸೈಕಾಲಜಿ ಹೇಗಿದೆ ಅಂತೇಳಿ ಅಂದರೆ, ಇವರಿಗೆ ಹಿಂದೆ ಪಡೆದಂತಹ ಸಹಾಯ ಯಾವುದೂ ಕೂಡ ನೆನಪಿನಲ್ಲಿ ಇರಲಿಲ್ಲ. ಜೊತೆಗೆ ಅವ್ರಿಗೆ ಬಂದಂತಹ ಸೇರೆಲ್ಲವನ್ನ ಕೊಟ್ಟು ಮನೆ ಕೀನೇ ಇವರು ಕೊಟ್ಟರು, ಅದಕ್ಕೆ ಕೃತಜ್ಞತೆ ಇಲ್ಲ. ಇಷ್ಟು ವರ್ಷ ಅವ್ರ ಮನೆ ಪಕ್ಕದಲ್ಲಿದ್ದಂತಹ ಜಮೀನಿನಲ್ಲಿ ಏನು ಬರ್ತದೋ ಅದೆಲ್ಲ ತಗೊಳ್ಳೋದಕ್ಕೆ, ಅಲ್ಲೇ ಒಂದು ವಸ್ತುನ ಹಾಕೊಳ್ಳೋದು, ಒಂದು ಸೌದೆ ಸೊಪ್ಪು ಮತ್ತೊಂದು ಮಗದೊಂದು ಹಾಕೊಳ್ಳೋದಕ್ಕೆ ಎಲ್ಪ್ ಮಾಡಿದ್ರು. ಸೊ ಅದಕ್ಕೆ ಯಾವುದಕ್ಕೂ ಅಬ್ಜೆಕ್ಷನ್ ಮಾಡಲಿಲ್ಲ, ಅದರ ಕೃತಜ್ಞತೆ ಇಲ್ಲ. ಅವ್ರ ಮನೆ ತೋಡೋದಕ್ಕೆ ಗುಂಡಿ ತೋಡಿದ್ರು, ಆ ಗುಂಡಿನ ಇವ್ರ ಜಮೀನಿಂದ, ಗುರುಗಳ ಜಮೀನಿಂದ ಆ ಗುಂಡಿನ ಮಣ್ಣನ್ನು ತಗೊಂಡು ಮುಚ್ಕೊಳ್ಳೋದಕ್ಕೆ ಅಬ್ಜೆಕ್ಷನ್ ಮಾಡಲಿಲ್ಲ. ಪಕ್ಕದಲ್ಲಿರುವಂತಹ ಒಂದು ತೆಂಗಿನ ಮರದಲ್ಲಿ ಅದರಲ್ಲಿ ಏನೋ ಫಲ ಬಿಡ್ತದೋ ಅದನ್ನು ಯೂಸ್ ಮಾಡಿಕೊಂಡ್ರು, ಅದಕ್ಕೆ ಅಬ್ಜೆಕ್ಷನ್ ಮಾಡಲಿಲ್ಲ. ಅದ್ಯಾವುದಕ್ಕೂ ಕೃತಜ್ಞತೆ ಇಲ್ಲದ ಈ ಶಿವು ಅನ್ನೋರು ಮತ್ತು ಮಗಳು, ಇವರು ಒಂದು ಅಲ್ಲಿ ಮಠ ಕಟ್ಟುವಾಗ ಒಂದು ಮನೆ ಕೀ ಕೊಡಲಿಲ್ಲ ಅಂದರೆ ಈ ಗುರುಗಳ ಮನಸ್ಸು ಏನಾಗಬೇಕು? ಅದಷ್ಟಕ್ಕೆ ಇವರು ಆಧ್ಯಾತ್ಮ ಲೈನಲ್ಲಿರೋದ್ರಿಂದ, ಈ ಮನುಷ್ಯನ ಸೈಕಾಲಜಿ ಅರ್ಥ ಮಾಡ್ಕೊಂಡ್ರಿಂದ ಅವ್ರು ಸುಮ್ಮನಾಗ್ಬಿಟ್ರಂತೆ. ಇವಾಗ ಅಷ್ಟು ಸಾಧು ಅಂತೇಳಿ ನಿಮ್ಮ ಪಕ್ಕದಲ್ಲಿ ಇರೋ ನಿಮ್ಮ ಸೇರ್ಗೆ ಏನು ಬರ್ತದೆ ಆ ಜಾಗನ ನನಗೆ ಕೊಟ್ಬಿಡಿ, ತಗೋತೀನಿ, ಬೇರೆ ಯಾರಿಗೂ ಕೊಡಬೇಡಿ ಅಂದರೆ ಇದು ಯಾಕೆ ಆಗ್ತದೆ? ಈ ಮನುಷ್ಯ, ಶಿವು ಅನ್ನೋ ಮನುಷ್ಯ ನಿಜವಾಗಿ ಅಲ್ಲಿ ಆ ಮನೆಯ ದೊಡ್ಡ ಮಗ ಆಗಿ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು, ಸೊ ಒಂದು ಕೂಡು ಕುಟುಂಬದಲ್ಲಿ ಇದ್ದಿದ್ರೆ ಆ 4 ಜನ ಹೆಣ್ಣುಮಕ್ಕಳು ಕೂಡ ಬೆಂಗಳೂರು ಬಂದು ದುಡಿಯುವಂಥ ಅವಶ್ಯಕತೆ ಇರಲಿಲ್ಲ. ಇಬ್ಬರು ತಮ್ಮಂದಿರು ಕೂಡ ಬೆಂಗಳೂರು ಬರೋ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಸಾಕಷ್ಟು ಜಮೀನಿತ್ತು, ಅದನ್ನೇ ಸ್ವಲ್ಪ ಎಲ್ಲರೂ ಸೇರಿಕೊಂಡು, ಸೊ ಬಡತನ ಇರಬಹುದು, ಮತ್ತೊಂದಿರಬಹುದು, ಹೇಗೋ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡ್ಕೊಂಡಿದ್ರೆ ಕೋಟಿಗಟ್ಟಲೆ ಆಸ್ತಿ ಆಗಿರೋದು. ಇಲ್ಲಿ ಇಡೀ ಆ ಸಂಸಾರ, ಆ ಮನೆಗಳ ಎಲ್ಲ ಸರ್ವನಾಶ ಆಗೋಯ್ತು. ಅವರೂ ಬದುಕಲಿಲ್ಲ, ಬದುಕೋರ್ಗೂ ಬಿಡಲಿಲ್ಲ. ಇಲ್ಲಿ ಏನು ಕಾಣಿಸ್ತದೆ ಅಂದರೆ, ಈ ಸೈಕಾಲಜಿ ಪ್ರಕಾರ ನಾವು ಹೇಳಬೇಕು ಅಂದರೆ, ನಂಬರ್ 1 ಅಜ್ಞಾನದ ಕೊರತೆ, ನಂಬರ್ 2 ಆಸೆ. ಅಜ್ಞಾನದ ಕೊರತೆ ಅಂದ್ರೇನು? ಸೊ ಒಂದು ತಂದೆ ತಾಯಿ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದು. ನಂಬರ್ 2 ಅಣ್ಣ ತಮ್ಮ ತಂಗಿ ಇವರು ವ್ಯಾಲ್ಯೂ ಗೊತ್ತಿಲ್ಲದೆ ಇರೋದು. ಒಂದು ತಂದೆಯ ಅಥವಾ ಒಂದು ತಾಯಿಯ ಒಂದು ಮನೆಯಲ್ಲಿ ನಾವೆಲ್ಲ ಹುಟ್ಟಬೇಕಾದ್ರೆ ಅದಕ್ಕೆ ಕಾರಣಗಳಿರ್ತದೆ. ಹಿಂದಿನ ಜನ್ಮಗಳ ಕಾರಣಗಳಿದ್ದೇ ನಾವೆಲ್ಲ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಒಂದೇ ತಂದೆಗೆ ನಾವೆಲ್ಲ ಮಕ್ಕಳಾಗಿರೋದು ಅನ್ನುವಂತಹ ಅಜ್ಞಾನದ ಕೊರತೆ. ಅದರಲ್ಲೂ ಒಬ್ಬ ಹಿರಿ ಮಗನಾಗಿತ್ಕೊಂಡು ಆ ಮನೆಯನ್ನು ಹೇಗೆ ನಡೆಸಬೇಕು, ಹೇಗೆ ಕಂಟ್ರೋಲು ತಗೋಬೇಕು ಅಂತ ಗೊತ್ತಿಲ್ಲದೆ, ಸೊ ಅಥವಾ ಗೊತ್ತಿದ್ದು ನಾನು ಯಾಕೆ ರಿಸ್ಕ್ ತಗೋಬೇಕು, ನನಗೆ ಯಾಕೆ ರಿಸ್ಕ್ ಬೇಕು ಅನ್ನುವಂತಹ ಸ್ವಾರ್ಥ ಇಡೀ ಅವರ ಸಂಸಾರವನ್ನೇ ಹಾಳು ಮಾಡ್ಬಿಡ್ತು. ನಂಬರ್ 2 ಆಸೆ. ಇವ್ರಿಗೆಲ್ಲರಿಗೂ ನಾನು ಯಾಕೆ ದುಡಿಬೇಕು, ಹಿಂದೆ ಎಲ್ಲ ಇವಾಗ ಮನೆ ಮಕ್ಕಳು ಅಂದಮೇಲೆ ಇವರು ಶಿವು ಜಾಸ್ತಿ ದುಡಿದಿರಬಹುದು, ಅಥವಾ ಎರಡನೇ ಮಗ ಅವರ ತಮ್ಮಂದಿರು ಕಡಿಮೆ ದುಡಿದಿರಬಹುದು, ಅಥವಾ ಅವ್ರಿಗಿನ್ನ ಇವರೇ ಜಾಸ್ತಿ ದುಡಿದಿರಬಹುದು ಅವ್ರ ಮನೆಗೆ, ಅಥವಾ ಹೆಣ್ಣುಮಕ್ಕಳು ದುಡಿದಿರಬಹುದು. ಎಲ್ಲರೂ ಅಷ್ಟೇ, ಅವ್ರವ್ರು ಯಾರು ಕೂಡ ಕುಂತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ. ಅದು ಸಿಟಿ ಆಗಿರಬಹುದು ಅಥವಾ ಹಳ್ಳಿ ಆಗಿರಬಹುದು. ಸ್ವಲ್ಪ ಜಾಸ್ತಿ ಕೆಲವರು ಕಷ್ಟಪಟ್ಟಿರ್ತಾರೆ, ಕೆಲವರು ಕಡಿಮೆ ಕಷ್ಟಪಟ್ಟಿರ್ತಾರೆ. ಅವ್ರು ಹೇಳ್ತಾರೆ ನಾವೇ ಜಾಸ್ತಿ ಕಷ್ಟಪಟ್ಟಿವಿ ಅಂತೇಳಿ. ಅವರ ಎಲ್ಡರ್ ಬ್ರದರ್ಸು ಅಥವಾ ಹೇಳ್ತಾರೆ, ಅಥವಾ ಆ ಗುರುಗಳು ಹೇಳ್ತಾರೆ ಇಲ್ಲ ಅವ್ರಿಗಿನ್ನ ನಾನೇ ಜಾಸ್ತಿ ಕಷ್ಟಪಟ್ಟಿದ್ದು ಅಂತೇಳಿ. ಅವನು ಏನೂ ಕಷ್ಟಪಡಲಿಲ್ಲ, ಅವನು ಓದ್ಕೊಂಡು ನಿಂತ್ಕೊಂಡಿದ್ದ, ನಾವೇ ತುಂಬ ಕಷ್ಟಪಟ್ಟಿದ್ದು. ಅದೆಲ್ಲ ಒಂದು ಕಡೆ ಬಿಟ್ಬಿಡೋಣ, ಆಯಿತು, ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ, ಅದು ಹಾಗೆ ಆಗ್ತದೆ ಒಂದು ಮನೆಯ ಮೇಲೆ. ಬಟ್ಟು ಈ ಮನುಷ್ಯ, ಈ ಶಿವು ಅನ್ನೋರು ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಆ ಮನೆನ ಕಟ್ಟಿ ಬೆಳೆಸಿ ಎಲ್ಲರಿಗೂ ಒಂದು ಮದುವೆ ಮಾಡಿ ತಮ್ಮಂದಿರನ್ನ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಅವರು ಬೆಳೆದಿದ್ದಿದ್ರೆ ಕೋಟಿಗಟ್ಟಲೆ, ಕುಂತಿದ್ದ ಕಡೆ ಒಂದು ತಿಂಗಳಿಗೆ 10 ಲಕ್ಷ ಸಂಪಾದನೆ ಬರೋ ಥರ, ಕುಂತಿದ್ದ ಕಡೆ ಅವ್ರು ಕೆಲಸ ಮಾಡೋದೇ ಬೇಡ, ಕುಂತಿದ್ದ ಕಡೆ 10 ಲಕ್ಷ ಮನೆ ಬಾಗಿಲಿಗೆ ಬರೋ ಥರ ಮಾಡ್ಕೋಬೋದಿತ್ತು. ಸೊ ಇದು ಒಂದು ಅಜ್ಞಾನದ ಕೊರತೆ. ನಂಬರ್ 2 ಆಸೆ. ನಾನು ಯಾಕೆ ರಿಸ್ಕ್ ತಗೋಬೇಕು, ಸಾಕು ಇಷ್ಟು ವರ್ಷ ದುಡಿದ್ದು, ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿಗೆ ಅಪ್ಪ ಅಮ್ಮಂದಿರಿಗೆ ನಾನು ಯಾಕೆ ಮಾಡಬೇಕು, ನನ್ನ ಹೆಂಡತಿ, ನನ್ನ ಮನೆ, ನನ್ನ ಮಕ್ಕಳು ಅಷ್ಟಕ್ಕೆ ದುಡಿಯೋಣ ಅನ್ನುವಂತಹ ಒಂದು ಕೆಟ್ಟ ಗುಣ, ಆಸೆ. ನಂಬರ್ 3 ಸ್ವಾರ್ಥ. ನಾನು ಹೇಳಿದಾಗೆ ಒಂದು ಅಜ್ಞಾನದ ಕೊರತೆ, ಎರಡನೇದು ಆಸೆ ಮತ್ತು ಕೆಟ್ಟ ಗುಣಗಳು, ಮೂರನೇದೇ ಬಂದು ಸ್ವಾರ್ಥ. ಈ ಸ್ವಾರ್ಥದಲ್ಲಿ ಎಲ್ಲ ಸೇರ್ತೇ ಬಿಡಿ. ಸೊ ಕ್ರೋಧ, ಲೋಭ, ಮದ, ಮಾಶ್ಚರ್ಯ, ಅಹಂಕಾರ, ಅಜ್ಞಾನ ಇದೆಲ್ಲ
ಸೇರಿ ಆಗಿರುವಂತಹದ್ದೇ ಈ ಸ್ವಾರ್ಥ, ಸೆಲ್ಫಿಸ್. ನಾಲ್ಕನೇದು, ಸೊ ನಾವು ಚೆನ್ನಾಗಿರಬೇಕು ಅಂದರೆ ಸೆಲ್ಫಿಸ್, ಸ್ವಾರ್ಥ. ನಾನು, ನನ್ನ ಹೆಂಡತಿ, ಅಣ್ಣ ಹಾಳಾದ್ರೆ ನನಗೇನು, ತಮ್ಮ ಹಾಳಾದ್ರೆ ನನಗೇನು, ಅಕ್ಕ ತಂಗಿಯರು ಯಾರ ಜೊತೆ ಹೋದ್ರೆ ನನಗೇನು, ಅಪ್ಪ ಅಮ್ಮ ಸತ್ರ ನನಗೇನು, ಅವ್ರು ಯಾರೂ ಬೇಡ ನನಗೆ. ಈ ಒಂದು ಮನೋಭಾವ ಮನುಷ್ಯನಲ್ಲಿ ಇದು ಲಕ್ಷಾಂತರ ಫ್ಯಾಮಿಲಿಗಳಲ್ಲಿದೆ. ಅದರಿಂದನೇ ಕೂಡು ಕುಟುಂಬಗಳು ಹೋಗಿ, ಜಾಯಿಂಟ್ ಫ್ಯಾಮಿಲಿಗಳು ಹೋಗಿ ಎಲ್ಲ ಸಪ್ರೇಟ್ ಆಗೋಗಿರುವಂಥದ್ದು. ಅದಕ್ಕೇನೆ ಎಲ್ಲ ಹುಚ್ಚರಾಗೋಗಿರೋದು. ಕೂಡು ಕುಟುಂಬದಲ್ಲಿರುವಂತಹ ಒಂದು ಹೊಟ್ಟೆಗೆ, ಊಟಕ್ಕೆ, ಬಟ್ಟೆ ಕಡಿಮೆ ಆದರೂ ಪ್ರೀತಿ ವಿಶ್ವಾಸಕ್ಕೆ ಏನೂ ಕೊರತೆ ಇರೋದಿಲ್ಲ, ಸಂತೋಷಕ್ಕೆ ನೆಮ್ಮದಿಗೆ ಏನೂ ಕೊರತೆ ಇರೋದಿಲ್ಲ. ಅದೆಲ್ಲವನ್ನು ನಮ್ಮ ಜನ ಕಳ್ಕೊತಾ ಇರೋದು ಈ ಕಾರಣಕ್ಕಾಗಿಯೇ. ಸೊ ಪ್ರಿಯ ವೀಕ್ಷಕರೇ, ಸೊ ನಿಮಗೆ ಏನು ಅನ್ನಿಸ್ತದೆ ಕಾಮೆಂಟ್ಸ್ ಮಾಡಿ. ಸೊ ನಿಮಗೆ ಪ್ರತಿ ದಿವಸ ಅಥವಾ ವೀಕ್ಲಿ 2-3 ಡೇಸು ಈ ಮನಸ್ಸಾಸ್ತ್ರ, ಮನುಷ್ಯನ ಮನಸ್ಸು ಯಾಕೆ ಈ ಥರ ಒಂದು ಅಜ್ಞಾನ, ಆಸೆ, ಸ್ವಾರ್ಥ, ಸೊ ಕ್ರೋಧ, ಲೋಭ, ಮದ, ಮಾಶ್ಚರ್ಯ, ಅಹಂಕಾರ, ತಮ್ಮ ಮನೆಯವರೇ ಬೆಳೆಯೋದಕ್ಕೆ ಬಿಡೋದಿಲ್ಲ. ಸೊ ಅದು ಬೇರೆಯವರು ತಿಂದುಕೊಂಡು ಹೋದ್ರೂ ಪರವಾಗಿಲ್ಲ, ತಮ್ಮ ಜೊತೆಲೂಟದವರು, ತಮ್ಮ ರಕ್ತ ಸಂಬಂಧಿಗಳು ತನ್ನ ತಂದೆ ತಾಯಿನ ನೋಡದೇ ಇರೋದಕ್ಕೆ ಕಾರಣ ಏನು? ಯಾಕೆ ತಂದೆ ತಾಯಿನ ನೆಗ್ಲೆಕ್ಟ್ ಮಾಡ್ತಾರೆ? ತಂದೆ ತಾಯಿ ಮಾಡಿದಂತಹ ಆಸ್ತಿ, ಕಷ್ಟಪಟ್ಟಿದಂತಹ ಆಸ್ತಿ ಬೇಕು. ತಂದೆ ತಾಯಿಗಳ ಕಷ್ಟ ನೋಡೋದಕ್ಕೆ ಅವ್ರಿಗೆ ಒಂದು ಮೆಡಿಸಿನ್ಸ್ ಕೊಡಿಸೋದು, ಕೊನೆಗಾಲದಲ್ಲಿ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಳುವಂತಹದ್ದು, ಅವ್ರಿಗೆ ಏನು ಬೇಕೋ ಅದನ್ನು ನಡೆಸುವಂತಹದ್ದು ಯಾಕೆ ಈ ಮಕ್ಕಳುಗಳು ಮಾಡ್ತಾ ಇಲ್ಲ? ಅಣ್ಣೆ ತಮ್ಮಂದಿರಲ್ಲೇ ಈ ವೈಷಮ್ಯ, ಒಡೆದಾಟ, ಬಡದಾಟ, ದ್ವೇಷಗಳು ಯಾಕೆ? ಸೊ ಈ ಅಕ್ಕ ತಂಗಿರು ಉಳಿದಂತಹ ಅಲ್ಪ ಸ್ವಲ್ಪದಲ್ಲಿ ಈ ತವರು ಮನೆ ಬಾಂಧವ್ಯ ಅನ್ನೋದು, ಆ ಒಂದು ತವರು ಮನೆ, ಹಾಲುಂಡ ತವರು ಅಂತ ಹೇಳ್ತೀವಲ್ಲ, ಹಾಗೆ ಆ ತವರು ಮನೆ ಬಾಂಡ್ ಯಾಕೆ ಇವ್ರಿಗೆ ಇರುವುದಿಲ್ಲ? ಇದೆಲ್ಲದರ ಬಗ್ಗೆ ನಿಮಗೆ ಏನನ್ನಿಸ್ತದೆ ದಯಮಾಡಿ ಕಾಮೆಂಟಲ್ಲಿ ಕಾಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಭೇಟಿಯಾಗೋಣ. ಸರ್ವಜನೋ ಸುಖಿನೋ ಭವಂತು.